ಕಾಟದಿಂದ ಬಳಲ್ತಾ ಇದ್ರೆ, ಅನಾರೋಗ್ಯ ಸಮಸ್ಯೆಯಿಂದ ನರಳ್ತಾ ಇದ್ರೆ, ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ನಿಮ್ಮನ್ನ ಸಮಸ್ಯೆಗಳು ಬಿಟ್ಟು ಬಿಡದೆ ಕಾಡ್ತಾ ಇದ್ರೆ, ಈ ಎಲ್ಲಾ ಸಮಸ್ಯೆಗಳಿಗೆ ಜ್ಯೋತಿಷ್ಯ ಶಾಸ್ತ್ರ, ಅಮಾನುಷ ಶಕ್ತಿ, ಮಾಂತ್ರಿಕ ಶಕ್ತಿಯಲ್ಲಿ ಪರಿಹಾರ ಸಿಗುತ್ತೆ. ಇಷ್ಟೆಲ್ಲ ಪರಿಹಾರ ನೀಡುವ ವಿಶೇಷ ಕಾರ್ಯಕ್ರಮ ಗುರು ಪರಂಪರೆಗೆ ಸ್ವಾಗತ. ನಾನು ವೀಣಾ. ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯ ಶಾಸ್ತ್ರಜ್ಞರು, ಪೂರ್ವ ಜನ್ಮದ ಚಿಕಿತ್ಸಕರು ಹಾಗೂ ಅಮಾನುಷ ಶಕ್ತಿ ಸಾಧಕರು ಆಗಿರುವಂತಹ ಶ್ರೀಮತಿ ಕೃಪಾರವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ, ಹಾಗೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಆರಂಭಿಸೋಣ ಮೇಡಮ್. ಗುರುಜಿ, ನೀವು ಕಳೆದ ಸಂಚಿಕೆಯಲ್ಲಿ ಆರಾ ಮತ್ತು ಅದರ ಎಫೆಕ್ಟ್ಗಳ ಏನಾಗುತ್ತೆ ಅಂತ ಹೇಳಿದ್ರಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ಆರಿಸ್ಕೊಂಡಿರುವಂತಹ ಟಾಪಿಕ್ ಬಾಲಗ್ರಹ ಅಂತ. ಮಕ್ಕಳಿಗೆ ಸಾಮಾನ್ಯವಾಗಿ ಬಾಲಗ್ರಹ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಬಾಲಗ್ರಹ ಅಂದ್ರೆ ಆಕ್ಚುಲಿ ಏನು? ಸೊ ಬಾಲಗ್ರಹ ಅಂತ ಹೇಳಿದ್ರೆ ನೋಡಿ, ಹೆಸರೇ ಸೂಚಿಸುವಂತೆ ಬಾಲ ಪ್ಲಸ್ ಗ್ರಹ ಅಂತ ಅಲ್ಲಿ ಪಕ್ಕದಲ್ಲಿ ಎರಡು ವಿಷಯ ಇದೆ. ಮಗುವಿಗೆ ಗ್ರಹಗಳಿಂದ ಆಗುವಂತಹ ತೊಂದರೆಗಳು ಅಂತಂತ. ಸೊ ನಿಜ ಹೇಳಬೇಕು ಅಂತಂದರೆ ಇದೊಂದು ವಿಷಯ ಯಾವ ಥರ ಆರಿಸ್ಕೊಂಡಿದ್ದೀವಿ ಅಂದರೆ, ಈಗ ಪ್ರತಿಯೊಬ್ಬರು ಮನೇಲಿ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಏನಂತ ಹೇಳ್ಬಿಟ್ಟು, ಯಾಕೆ ಮಗು ಹುಷಾರು ತಪ್ತದೆ ಅಂತ ಹೇಳಿದ ತಕ್ಷಣಕ್ಕೆ ನಮ್ಮ ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬರು ಏನು ಹೇಳ್ತಾ ಇದ್ರು ಅಂದರೆ, ಏನಾದರೂ ಬಾಲಗ್ರಹ ದೋಷಗಳಾಗಿರ್ಬೋದು ಅಥವಾ ಬೇರೆ ಏನಾದರೂ ತೊಂದರೆಗಳಾಗಿರ್ಬೋದು ಅಂತ ಹೇಳ್ತಾ ಇದ್ರು. ಸೊ ಇತ್ತೀಚಿನ ದಿನಗಳಲ್ಲಿ ನಮಗೇನಾಗಿದೆ ಅಂತಂದರೆ, ಯಾವುದೇ ಕಾರಣಕ್ಕೂ ನಾವು ವಿಜ್ಞಾನ ಮುಂದುವರೆದಿರೋದ್ರಿಂದ ಇದನ್ನೆಲ್ಲ ನಂಬುವಂತಹ ಒಂದು ವಿಚಾರಗಳನ್ನ ನಾವು ಕಮ್ಮಿ ಮಾಡಿಬಿಟ್ಟಿದ್ದೀವಿ. ಸಾಮಾನ್ಯವಾಗಿ ಮನುಷ್ಯನಿಗೆ ತೊಂದರೆ ಬರುವಂಥದ್ದು ಅಂತ ತಗೊಂಡಾಗ ಅಥವಾ ದುಃಖಗಳು ಅಂತ ಬರೋದು ಅಂತ ಅಂದ್ಕೊಂಡಾಗ 3 ಬಗೆಯಾಗಿರುವಂತಹ ದುಃಖಗಳು ಬರುತ್ತೆ. ಅದರಲ್ಲಿ ಆಧ್ಯಾತ್ಮಿಕವಾಗಿ ಎರಡನೇದು ಬಂದು ಆದಿ ಭೌತಿಕ ಮತ್ತು ಮೂರನೇದು ಬಂದು ಆದಿ ದೈವಿಕ ಅಂತ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನಾಳೆನೇ ಎಪಿಸೋಡಿನ ಕಾರ್ಯಕ್ರಮದಲ್ಲೂ ಇದು ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಆಧ್ಯಾತ್ಮಿಕ ಅಂತ ಬಂದಾಗ ನಾವು ಮನಸ್ಸು, ದೇಹ ಇದೆರಡವನ್ನು ಉದ್ದೇಶಿಸಿ ತಗೊಳ್ಳುವಂಥ ಒಂದು ಆಂತರಿಕ ರೋಗ ಅಂತ. ಆಂತರಿಕ ರೋಗ ಅಂತಂದ್ರೆ ಇದು ನಾವೇನು ಹೇಳ್ತೀವಿ, ಹಿಡನ್ ಆಗಿರುವಂಥದ್ದು, ಇದು ಕಾಣದೇ ಇರುವಂಥದ್ದು ಅಂತಂದ್ರೆ ಆಧ್ಯಾತ್ಮಿಕವಾದಂಥ ರೀತಿಯಲ್ಲಿ ನೋಡುವಂತಹ ಕ್ರಮ. ಎರಡನೇದು ಬಂದು ಆದಿ ಭೌತಿಕ ಅಂತ. ಭೌತಿಕ ಅಂದ್ರೆ ಫಿಸಿಕಲ್ ಆಗಿ, ಅಂದ್ರೆ ಈ ಫಿಸಿಕಲ್ ಆಗಿ ಕಣ್ಣಿಗೆ ಕಾಣುವಂಥದ್ದು ಅಥವಾ ಬಾಹ್ಯ ರೋಗ ಅಂತಂದ್ರೆ ಹೊರಗಿನ ರೋಗ ಅಂತ ಹೇಳ್ತೀವಿ. ಸೊ ಈ ದೇಹ ಬಂದು ಪಂಚಭೂತಗಳಿಂದ ಒಂದು ರಚನೆ ಆಗಿರುವಂಥದ್ದು. ಹಾಗಾಗಿ ಮನುಷ್ಯ, ಪ್ರಾಣಿ, ಪಕ್ಷಿ ಇವುಗಳಿಂದ ಆಗುವಂಥ ತೊಂದರೆಗಳನ್ನು ಉದ್ದೇಶಿಸ್ಕೊಂಡು ಆದಿ ಭೌತಿಕ ಅಂತ ನಾವು ತಗೊಳ್ತೀವಿ. ಇನ್ನೊಂದು ಬಂದು ಆದಿ ದೈವಿಕ ಅಂತ ನಾವು ಹೇಳ್ತೀವಿ, ಅಂದ್ರೆ ವಿಧಿಯಿಂದ ಉಂಟಾಗುವಂತಹ ಒಂದು ರೋಗಗಳು ಅಂತ ತಗೊಂತೀವಿ. ಅದಕ್ಕೆ ಬಂದು ನೋಡಿ, ಈಗ ಬಾಲಗ್ರಹ ಅಂತ ನಾವು ಹೇಳಿದೆವು. ಬಾಲ ಅಂದ್ರೆ ಮಗು, ಗ್ರಹ ಅಂತ ಬಂದಾಗ ಅದು ಬರುವಂಥ ಆದಿ ದೈವಿಕದಲ್ಲಿ ಬರುವಂಥದ್ದು ಅಂತ. ಹಾಗಾಗಿ ಗ್ರಹಗಳಾಗಿರ್ಬೋದು, ಯಕ್ಷರರಾಗಿರ್ಬೋದು, ರಾಕ್ಷಸರಾಗಿರ್ಬೋದು, ದೇವ ಸಮೂಹ ಅಂತ ಹೇಳ್ತೀವಿ. ದೇವ ಸಮೂಹ ಅಂತ ಅಂದ್ರೆ ನಾನು ಹೇಳಿದೆ ಯಾಕಂದ್ರೆ ಲಾಸ್ಟ್ ಕಾನ್ಸೆಪ್ಟಲ್ಲೇ ಮಾಡಿದೆ, ಕುಲದೇವರು ಇರ್ಬೋದು, ಇಷ್ಟ ದೇವರು ಇರ್ಬೋದು, ಗ್ರಾಮ ದೇವರು ಇರ್ಬೋದು. ಸೊ ಇವರೆಲ್ಲರನ್ನು ಒಂದು ಸಮೂಹ ಅಂತಾನೆ ಹೇಳ್ತೀವಿ. ಇವರನ್ನು ಉದ್ದೇಶಿಸಿ ಉಂಟಾಗುವಂತಹ ಒಂದು ದುಃಖ ಅಂತ. ಹಾಗೆ ಮನುಷ್ಯನಿಗೆ ಬರುವಂತಹ ರೋಗಗಳಲ್ಲಿ ಅಥವಾ ತಾಪತ್ರಯಗಳು ಅಂದರೆ ತೊಂದರೆಗಳು ಅಂತಾನೆ ತಗೋಬೇಕು ಮೇಡಮ್ ನಾವು. ಹಾಗಾಗಿ ನೀವು ಇದನ್ನು ತಿಳ್ಕೊಳ್ಳಿ. ಮುಂದಿನ ದಿನದಲ್ಲಿ ಮದುವೆ, ಮಕ್ಕಳು ಅಂತ ನೀವು ಹೋಗೋದ್ರಿಂದ ಬರೀ ವೀಕ್ಷಕರು ಮಾತ್ರ ಅಲ್ಲ. ಹಾಗಾಗಿ 3 ಬಗೆಯ ತಾಪತ್ರಯಗಳು ಮನುಷ್ಯನಲ್ಲಿ ಬರುತ್ತೆ. ನಾವು ಫಸ್ಟ್ ಅದನ್ನು ತಿಳ್ಕೊಬೇಕು. ಆಕ್ಚುಲಿ ಬಾಲಗ್ರಹ ಅಂತಂದಾಗ ನೋಡಿ, ಬಾಲಗ್ರಹ ಅಂತಂದಾಗ ಕಾಮನ್ ಆಗಿ ಎಲ್ಲರೂ ಏನಂತ ತಿಳ್ಕೊಂಡ್ಬಿಡ್ತಾರೆ, ಮಗು ಇದ್ದಾಗ ಮಾತ್ರ ಅಂತ. ಖಂಡಿತ ಇಲ್ಲ. ಮಗು ಅಂದರೆ ಕಾಮನ್ ಆಗಿ ಪರಾಶರ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ, ಈ ದೋಷ ಸಾಮಾನ್ಯವಾಗಿ 12 ವರ್ಷದವರೆಗೆ ಮಾತ್ರ ಕಾಡ್ತದೆ ಅಂತ. ಈ 12 ವರ್ಷ ಆದ ನಂತರ ಯಾವ ವಯಸ್ಸಿನಲ್ಲಿ ಮತ್ತೆ ಕಾಡುತ್ತೆ ಅಂತ ಅದನ್ನು ನಾವು ಒಂದು ನಾವು ಜಾತಕ ಅಂತ ಬರೆಸ್ತೀವಲ್ಲ, ಅಂಥ ಸಂದರ್ಭದಲ್ಲಿ ತುಂಬ ಯಾರು ವಿಶೇಷವಾಗಿ ತಿಳ್ಕೊಂಡಿರ್ತಾರೆ ಈ ವಿಚಾರವಾಗಿ ಅವರು ಹೇಳ್ತಾರೆ. ಮಲ್ಟಿಪಲ್ ಮಾಡಿಬಿಟ್ಟು ಆ ಗ್ರಹಗಳ ದಶಾಭುಕ್ತಿ ಇರ್ಬೋದು, ಅಂಥ ಸಂದರ್ಭದಲ್ಲಿ ಹೇಳ್ತಾರೆ. ಇನ್ನೊಂದು ಕಡೆ ಏನು ಹೇಳ್ತಾರೆ ಅಂದರೆ, ತಾಯಿಯ ಪೂರ್ವಜನ್ಮದ ಕಾಲದಿಂದ ಅಂದರೆ ಒಂದು ಮಗು, ಈಗ ಒಂದು ಮಗು ಅಂತಾನೆ ಅನ್ಕೊಳ್ಳಿ. ಸೊ ಇದೊಂದು ಮಗು ಅಂತಾನೆ ಅನ್ಕೊಳ್ಳಿ, ಇದೊಂದು ಮಗು ಹುಟ್ಟಿದೆ ಅಂತ ಅನ್ಕೊಳ್ಳಿ. ಈ ಮಗು ಇವತ್ತು ಹುಟ್ಟಿದೆ ಅಂದರೆ ನ್ಯೂ ಬಾರ್ನ್ ಬೇಬಿ 0 to 4 years ಅಂತ ತಗೊಂಡಾಗ ಏನಾಗುತ್ತೆ ಅಂತಂದರೆ, ಈ ಶಿಶುವಿನ ಪೂರ್ವಜನ್ಮದ ಕರ್ಮದಿಂದ ಅಂದರೆ ತಾಯಿಯ ಪೂರ್ವಜನ್ಮದ ಕರ್ಮದಿಂದ 0 to 4 months ಒಳಗಡೆ ಏನಾದರೂ ತೊಂದರೆಗಳಾದರೆ ಅದು ತಾಯಿಯ ಪೂರ್ವಜನ್ಮದ ಕರ್ಮ ಅಂತ. ಹಾಗೇನೇ 4 ವರ್ಷದಿಂದ 6 ವರ್ಷದ ಒಳಗಡೆ ಏನಾದರೂ ಬಾಲಗ್ರಹ ದೋಷಗಳು ಬಂದು ಈ ಮಗುಗೆ ತೊಂದರೆ ಆಗ್ತಾ ಇದೆ ಅಂತಂದರೆ ತಂದೆಯ ಪೂರ್ವಜನ್ಮ ಅಂತ. ಯಾಕಂದರೆ ಒಂದು ಮಗು ಹುಟ್ಟಬೇಕು ಅಂತಂದಾಗ ಪ್ರಕೃತಿನೂ ಬೇಕು, ಜೊತೆಗೆ ನಮ್ಮ ಪಂಚತತ್ವಗಳೂ ಬೇಕು, ಜೊತೆಗೆ ಒಂದು ಗಂಡು ಬೇಕು, ಒಂದು ಹೆಣ್ಣು ಬೇಕು. ಇವರಿಬ್ಬರ ಮಿಲನದಿಂದನೇ ಒಂದು ಮಗು ಬರುವಂಥದ್ದಲ್ವ. ಸೊ ಹಾಗಾಗಿ ತಾಯಿಯ ಪೂರ್ವಜನ್ಮ 0 to 4, 4 to 8 ಬಂದ್ಬಿಟ್ಟು ತಂದೆಯ ಒಂದು ಪೂರ್ವಜನ್ಮದ ವೃತ್ತಾಂತದ ಮೇಲೆ ನಿಂತಿರುತ್ತೆ. ಹಾಗೆ ಈ ಶಿಶು ದೊಡ್ಡದಾಗುತ್ತೆ ಅಂದ್ಕೊಳ್ಳಿ, 8 to 12 ಅಂತ ಬಂದಾಗ ಈ ಮಗುವಿನ ಪೂರ್ವಜನ್ಮದ
ಅಂದರೆ ಇದೊಂದು ಮಗು ಬಂದಿದೆ, ಈ ಮಗುವಿನ ಪೂರ್ವ ಜನ್ಮದ ಒಂದು ವೃತ್ತಾಂತದ ಮೇಲೆ ಈ ಮಗುವಿನ ಬಾಲಗ್ರಹ ದೋಷಗಳು ನಿರ್ಣಯ ಆಗುತ್ತೆ ಒಂದು. ಹಾಗೇನೇ ಅಕಸ್ಮಾತ್ 0 to 4, 4 to 8, 8 to 12 ಆ ಕರ್ಮಗಳಿಗೆ ತಕ್ಕಂತೆ ಈ ಮಗು ಸಾಯುತ್ತೆ ಅಂತಲೇ ಹೇಳ್ತಾರೆ. ಕೆಲವ್ರನ್ನ ನೀವು ನೋಡ್ಬೋದು ಹುಟ್ಟಿ ಸಾಯುವಂಥದ್ದು, ಕೆಲವು ಹೊಟ್ಟೆ ಒಳಗಡೆ ಸಾಯುವಂಥದ್ದು, ಅಥವಾ ಕೆಲವು ಹೊರಗಡೆ ಬಂದ ನಂತರ ಸಾಯುವಂಥದ್ದು, ಇದೆಲ್ಲವೂ ಇರುತ್ತೆ. ಸೊ ಇದನ್ನ ಒಂದು ಮಗು ಹುಟ್ಟಿದಾಗ ಯಾರೇ ಬಂದ್ರೂ ಒಂದು ರಾಶಿ ಇರ್ಬೋದು, ಒಂದು ನಕ್ಷತ್ರ ಇರ್ಬೋದು ನೋಡಿ ಅಂತ ಹೇಳ್ತಾರೆ. ಸೊ ಯಾಕೆ ನೋಡಿ ಅಂತ ಹೇಳ್ತಾರೆ, ಹಿಂದಿನ ಕಾಲದಲ್ಲಿ ಆ ಥರ ಹೇಳ್ತಾ ಇದ್ರು. ಸೊ ಹಾಗೆ ಇವತ್ತೊಂದು ಮಗು ಹುಟ್ಟಿದೆ ಅಂತ ಹೇಳಿದ ತಕ್ಷಣ ಈ ಮಗುವಿನ ಮೊದಲು ನಾವೇನಂತ ತಗೊತೀವಿ, ಈ ನಮ್ಮ ಕುಂಡಲಿ ಅಂತ ನಾವೇನು ತಗೊತೀವಿ, ಆ ಕುಂಡಲಿಯಲ್ಲಿ ಲಾ ಅಂತ ಬರೀತೀವಿ 12 ಭಾವಗಳಲ್ಲಿ. ಆಗ ನಾವು ಲಾ ಅಂತ ತಗೊಂಡಾಗ ಅಥವಾ ಅಸೆಂಡೆಂಟ್ ಅಂತ ತಗೊಂಡಾಗ ಮಗುವಿನ ದೇಹ ಅಂತಾನೆ ಆಗುತ್ತೆ. ಆ ದೇಹದಿಂದನೂ ನೋಡಬೇಕು, ಆಮೇಲೆ ಚಂದ್ರನಿಂದನೂ ನೋಡಬೇಕು. ಯಾಕಂದ್ರೆ ತಾಯಿಗೆ ಕಾರಕ ಬಂದು ಚಂದ್ರ ಆಗ್ತಾನೆ. ಒಂದು ಮಗು ಹುಟ್ಟಿದೆ ಅಂದ್ರೆ ಅದಕ್ಕೆ ಕಾರಕ ಗ್ರಹ ಬಂದು ಚಂದ್ರ ಆಗ್ತಾನೆ. ಹಾಗೆ ಆರೋಗ್ಯಕ್ಕೆ ಅಂತ ತಗೊಂಡಾಗ ಈ ಮಗು ಆರೋಗ್ಯವಾಗಿರ್ಬೇಕು ಅಂದ್ರೆ ರವಿಯನ್ನು ನಾವು ನೋಡಬೇಕು. ಯಾಕಂದ್ರೆ ರವಿ ನಮಗೆ ಎಲ್ಲ ಗ್ರಹಗಳಲ್ಲಿ ಶ್ರೇಷ್ಠ ಅಂತ, ಪ್ರತಿ ಗ್ರಹಗಳಲ್ಲೂ ಶ್ರೇಷ್ಠ. ಈಗ ರವಿಯ ಬೆಳಕಿಲ್ಲದೆ ಏನೂ ನಮಗೆ ಜಗತ್ತಲ್ಲಿ ಆಗದೇ ಇಲ್ಲ, ಯಾಕಂದ್ರೆ ಉತ್ಪತ್ತಿ ಕಾರಕ ಅಂತ ಹೇಳ್ತೀವಿ. ಹಾಗೆ ರವಿಯನ್ನು ನೋಡಬೇಕು, ಜೊತೆಗೆ ತಂದೆ ಅಂದ್ರೆ ಚಂದ್ರ ತಾಯಿ ಎರಡನ್ನೂ ನೋಡಾದ ನಂತರ ನಾವು ಬಂದು ತಂದೆ ಕಾರಕ ಅಂತ ತಗೋತೀವಿ. ಆಮೇಲೆ ಹಗಲಲ್ಲಿ ಹುಟ್ಟಿರುವಂಥ ಮಗುಗೆ ರವಿ ಕಾರಕನಾಗ್ತಾನೆ, ರಾತ್ರಿಯಲ್ಲಿ ಹುಟ್ಟಿರುವಂಥ ಮಗುಗೆ ಶನಿ ಕಾರಕನಾಗ್ತಾನೆ. ಸೊ ಈ ಥರ ಗ್ರಹಗಳ ಆಧಾರದ ಮೇಲೇ ನಾವು ನಿರ್ಣಯನ ಮಾಡ್ತೀವಿ. ಇನ್ನೊಂದೇನಾಗುತ್ತೆ ಅಂದರೆ, ಮಗು ಹುಟ್ಟಿದ ತಕ್ಷಣ ಒಂದು ಲಗ್ನವನ್ನು ಅಥವಾ ಒಂದು ನಕ್ಷತ್ರವನ್ನು ನೀವೇನಾದರೂ ಬರೆಸ್ಬೇಕಾದಾಗ ಜೊತೆಗೆ ಯಾರಾದರೂ ನಾನು ಇದನ್ನೆಲ್ಲ ನೋಡ್ತೀನಿ. ಯಾಕೆಂದರೆ ಲಗ್ನನಿಂತ ರೇಖಾಣವನ್ನು ನೋಡ್ತೀನಿ, ಜೊತೆಗೆ ಚಂದ್ರನಿಂತ ರೇಖಾಣವನ್ನು ನೋಡ್ತೀನಿ. ಅಕಸ್ಮಾತು ಆ ಲಗ್ನಕ್ಕೆ ಏನಾದರೂ ಮಾರಕ ಮತ್ತು ಬಾಧಕ ಅಂತ ಹೇಳ್ತೀವಿ. ನಾವು ಪ್ರತಿ ಭಾವಗಳಿಗೆ 12 ಭಾವಗಳಿಗೆ ಮಾರಕ ಮತ್ತು ಬಾಧಕ ಅಂತ ಹೇಳ್ತೀವಿ. ಮಾರಕ ಬಾಧಕ ಸೇರಿದಾಗ ಮರಣ ಅಂತ ಒಂದು ಕಡೆ ಹೇಳ್ತೀವಿ. ಅದ್ರ ಜೊತೆಗೆ 6, 8, 12ನೇ ದಶಾಭುಕ್ತಿಗಳೇನಾದರೂ ನಡೀತಾ ಇತ್ತು ಅಂತಂದರೆ ಮಗುವಿನ ಹುಟ್ಟಿದ ಸಮಯದಲ್ಲಿ, ಅಂತಹ ಸಂದರ್ಭದಲ್ಲಿ ಮಗುವಿಗೆ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ ಅಂತಂತ ಒಂದು ಕಡೆ ಹೇಳ್ತಾರೆ. ಹಾಗೇನೇ ನಾವು ರವಿನ ಜೀವಕಾರಕನಾಗಿ ಹೋಲಿಸ್ಕೊಂಡಿದ್ದೀವಿ. ಅಂದರೆ ನಾನು ಹೋಲಿಸಿಲ್ಲ, ನಮ್ಮ ಋಷಿಮುನಿಗಳೇ ಕೊಟ್ಟಿರುವಂಥದ್ದು ಅಂತ. ಸಡನ್ ಆಗಿ ಅಪಮೃತ್ಯು ಬಂತು ಈ ಮಗುವಿಗೆ 12 ವರ್ಷದೊಳಗಡೆ, ಅಂದರೆ ಬಾಲಗ್ರಹದಿಂದ ಅಪಮೃತ್ಯು ಬಂತು ಅಂತಂದ್ರೆ ಅದಕ್ಕೆ ಸಡನ್ ಕಾರಕ ಬಂದು ಕುಜ ಆಗ್ತಾನೆ. ಜೊತೆಗೆ ಅದಲ್ಲದೆ ಶನಿಯನ್ನು ನೋಡಬೇಕು, ರವಿಯನ್ನು ನೋಡಬೇಕು, ರಾಹುವನ್ನು ನೋಡಬೇಕು. ನಾವು ಹೇಳ್ತೀವಿ ಮ್ಯಾಲಿಫಿಕ್ ಪ್ಲಾನೆಟ್ಸ್ ಅಂತ. ಸೊ ಈ ಥರವನ್ನೆಲ್ಲವನ್ನು ನೋಡಬೇಕು. ಹಾಗೇನೇ ನಮ್ಮ 12 ಭಾವಗಳಲ್ಲಿ ಬಂದ್ಬಿಟ್ಟು ನಾವು ಹೇಳ್ತಾರೆ ಏನಂತ ಹೇಳಿದ್ರೆ, ಅಲ್ಲಿ ಹೆಚ್ಚಿನ ಗ್ರಹಗಳು ಇರಬೇಕು. ಹಾಗೇನೇ ಒಂದು ಚಂದ್ರ ಇರಬೇಕು. ಚಂದ್ರ ಏನಾದರೂ ಅಂಥ ಒಂದು ಭಾವಗಳಲ್ಲಿ ಅಥವಾ ಒಂದು ಡಿಗ್ರಿ ಅಂತ ಇರುತ್ತೆ. ಒಂದು ಮೇಷರಾಶಿಗೆ 22 ಡಿಗ್ರಿ ಅಂತ ತಗೊಂಡಾಗ ಅಲ್ಲಿ ಭರಣಿ ನಕ್ಷತ್ರ ಬರುತ್ತೆ. ಹಾಗೇನೇ ವೃಷಭ ರಾಶಿ ಅಂತ ತಗೊಂಡಾಗ ಅಲ್ಲಿ 12 ಡಿಗ್ರಿಗೆ ರೋಹಿಣಿ ನಕ್ಷತ್ರ ಬರುತ್ತೆ. ಹಾಗೆ ಮಿಥುನ ಅಂತ ತಗೊಂಡಾಗ ಆರಿದ್ರ ನಕ್ಷತ್ರ 2ನೇ ಪಾದ, ಅಲ್ಲಿ ಬಂದ್ಬಿಟ್ಟು 13 ಡಿಗ್ರಿಯಲ್ಲಿ ಹೆಚ್ಚಿನ ಗ್ರಹಗಳೇನಾದರೂ ಒಂದೊಂದು ಭಾವ ಅಂತ ತಗೊಂಡಾಗ ಅಲ್ಲಿ ಅಪಮೃತ್ಯು ಅಂತ ಹೇಳ್ತಾರೆ. ಸೊ ಇದನ್ನ ಮೃತ್ಯು ಭಾಗದಲ್ಲಿನೂ ನಾವು ನೋಡಬೇಕು. ಅಕಸ್ಮಾತ್ ಅವರ ಲಗ್ನ ಏನಾದರೂ ಅಲ್ಲಿ ನಿಂತಿದೆಯಾ, ಅಥವಾ ಚಂದ್ರ ಅಲ್ಲಿ ನಿಂತಿದೆಯಾ, ಅಥವಾ ಗುರು ಶನಿ ಇವರೇನಾದರೂ ಮೃತ್ಯು ಭಾಗದಲ್ಲಿ ಏನಾದರೂ ನಿಂತಿದ್ದು, ಅಕಸ್ಮಾತ್ ಆ ದಶನಾಥನಾಗಿರ್ಬೋದು ಅಥವಾ ಭುಕ್ತಿನಾಥನೇನಾದರೂ ಇಂತಹ ಒಂದು ಡಿಗ್ರಿ ಒಳಗಡೆ ನಿಂತಾಗ, ಅಂದರೆ 12 ಭಾವಗಳಿಗೂ ಡಿಗ್ರಿ ಇದೆ. ಈಗ ಚಂದ್ರ ಬಂದು ಆ ಡಿಗ್ರಿಗಳಲ್ಲಿ ಇದ್ದಾಗ ಆ ಮಗುವಿಗೆ ತೊಂದರೆಗಳು ಆಗುತ್ತೆ ಅಂತೇಳಿ ಒಂದು ಪರಾಶರ ಶಾಸ್ತ್ರದಲ್ಲೂ ಹೇಳಿದ್ದಾರೆ. ಜೊತೆಗೆ ಇದನ್ನು ನಾನು ಯಾವಾಗ ನೋಡ್ತೀನಿ ಅಂತಂದರೆ, ಒಂದು ಮಗು ಏನಾದರೂ ಹುಟ್ಟಿದೆ, ಮೇಡಮ್ ಮಗು ಹುಟ್ಟಿದೆ, ಯಾಕೋ ಮಗು ಹುಷಾರು ತಪ್ತಾ ಇದೆ, ಅಥವಾ ಹಾಸ್ಪಿಟ್ಲಲ್ಲಿದೆ, ಕರ್ಕೊಂಡು ಹೋಗಿ ತೋರಿಸಿ ಕರ್ಕೊಂಡು ಬಂದ್ರೂ ಸರಿ ಆಗ್ತಾ ಇಲ್ಲ ಅಂತಂದಾಗ ನಾವು ಇವೆಲ್ಲ ನೋಡಬೇಕು. ಯಾಕಂದರೆ ಒಂದು ಕಡೆ ವೈದ್ಯಕೀಯ ಉಪಚಾರಗಳನ್ನು ತಗೋಬೇಕು, ಇನ್ನೊಂದು ಕಡೆ ನಾವೇನು ಹೇಳ್ತೀವಿ ಅಂತಂದರೆ ಆಧ್ಯಾತ್ಮಿಕವಾಗಿ ನಾವೊಂದು ಪರಿಹಾರವನ್ನು ಮಾಡ್ಕೋಬೇಕು. ಗುರುಜಿ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಆದರೆ ಅದಕ್ಕಿಂತ ಮುಂಚೆ ಗುರು ಪರಂಪರೆ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಗುರು ಪರಂಪರೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ನಿಮಗೂ ಕೂಡ ಈ ರೀತಿಯ ಸಮಸ್ಯೆಗಳು ಕಾಡ್ತಾ ಇದ್ರೆ ಅಥವಾ ಗುರೂಜಿ ಅವರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತ ಇಚ್ಛೆ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ಅಡ್ರೆಸ್ಗೆ ಹೋಗಿ ಭೇಟಿ ಮಾಡಬಹುದು. ಜೊತೆಗೆ ಅವರು ಇದಕ್ಕೆ ಸಂಬಂಧಪಟ್ಟ ತರಗತಿಗಳನ್ನ ಕೂಡ ತೆಗೆದುಕೊಳ್ತಾರೆ, ನೀವು ಕೂಡ ಅಟೆಂಡ್ ಮಾಡಬಹುದು. ಜೊತೆಗೆ ಈ ಕಾರ್ಯಕ್ರಮವನ್ನ ಟಿವಿಯಲ್ಲಿ ನೋಡೋದನ್ನ ಮಿಸ್ ಮಾಡ್ಕೊಂಡಿದ್ರೆ ಯೂಟ್ಯೂಬ್ ಅಲ್ಲಿ ಹೋಗಿ ನೋಡಬಹುದು. ಗುರೂಜಿ ಇನ್ನು ಹೇಳ್ತಾ ಇದ್ರಿ ಬಾಲಗ್ರಹದ ಬಗ್ಗೆ. ಬಾಲಗ್ರಹ ಆದಾಗ ಅದನ್ನು ಹೇಗೆ ಕಂಡುಹಿಡ್ಕೊಳ್ಳೋದು?
ಬಾಲಗ್ರಹ ಆದಾಗ ವೀಕ್ಷಕರು ಅಂತಂದಾಗ, ಯಾಕಂದರೆ ತಾಯಿ ಮತ್ತು ತಂದೆ ಇಂಪಾರ್ಟೆಂಟ್ ಫಸ್ಟು. ಆ ನಂತರ ಬಂದು ಮನೆಯಲ್ಲಿ ಯಾರು ದೊಡ್ಡವರು ಇರ್ತಾರೆ, ಅಜ್ಜಿ ಇರ್ಬೋದು, ತಾತ ಇರ್ಬೋದು, ಅಥವಾ ಸೋದರತ್ತೆ ಇರ್ಬೋದು, ಹಳೆ ಕಾಲದಲ್ಲೇ ಇದ್ದವರು ಅವರು ಈಸಿಯಾಗಿ ಹೇಳ್ಬಿಡ್ತಾರೆ ಮಗುಗೆ ಬಾಲಗ್ರಹ ಆಗಿದೆ ಅಂತ. ಸೊ ಯಾಕೆಂದರೆ ಎಷ್ಟೋ ಬಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಗುಣ ಆಗದೇ ಇಲ್ಲ ಅಂತ. ಈಗ ಒಂದು ಮಗು ಹುಟ್ಟಿದೆ ಅಂತ ಅನ್ಕೊಳ್ಳಿ, ಈ ಮಗು ಏನಾದರೂ ಬಾಲಗ್ರಹದಿಂದ ತೊಂದರೆ ಆಗ್ತಾ ಇದೆ ಅಂದರೆ ಸಡನ್ನಾಗಿ ಒಂಥರ ಕಿರ್ಚುವಂಥದ್ದು ಅಥವಾ ಅರ್ಚುವಂಥದ್ದು, ಆಮೇಲೆ ಕುಡಿದ ಹಾಲು ಕಕ್ಕುತ್ತೆ ನೋಡಿ, ಕೆಲವು ಹಾಲು ಕುಡಿತಾ ಇರ್ತಾರೆ, ಮಗು ಕೂದ ತಕ್ಷಣ ತುಂಬ ಭೊಗ್ಗಂತ ಹಾಲನ್ನ ಕಕ್ಬಿಡುವಂಥದ್ದು. ಆಮೇಲೆ ಕೆಲವರಿಗೆ ನೋಡಬೇಕು ತಿನ್ನಿಸ್ತಾರೆ, ಅನ್ನನ ಸ್ಮ್ಯಾಶ್ ಮಾಡಿ ತಿನ್ನಿಸ್ತಾರೆ, ಅಥವಾ ಅನ್ನಕ್ಕೆ ಪ್ಲೇಟಿಗೆ ಅನ್ನ ಕೊಟ್ಟಿರ್ತಾರೆ, ಅದು ತಿಂದ ನಂತರ ವಾಂತಿ ಆಗಿಬಿಡುವುದು. ಆಮೇಲೆ ಎಷ್ಟೇ ಒಂದು ನ್ಯೂಟ್ರಿಷನ್ ಡಯಟ್ ಅಂತ ನಾವೇನು ಕೊಟ್ಟರು, ಮಕ್ಕಳು ಡಾಕ್ಟರ್ ಹತ್ರ ಎಲ್ಲ ಕರ್ಕೊಂಡು ಹೋಗಿದ್ರು ಆ ಡಯಟ್ ಅಂತ ಅವ್ರು ಏನು ಸಿರಪ್ ಆಗಿರ್ಬೋದು ಅಥವಾ ಡಯಟ್ ಕೌನ್ಸಿಲಿಂಗ್ ಅಂತ ಮಾಡ್ತಾರೆ ಹಾಸ್ಪಿಟ್ಲ್ಗಳಲ್ಲಿ, ಒಂದಿಷ್ಟು ಫುಡ್ ಚಾರ್ಟ್ಗಳು ಈ ಥರ ಕೊಡಿ ಅಂತ ಹೇಳ್ಬಿಟ್ಟು. ಸೊ ಆ ಥರ ಕೊಟ್ಟರು ಆ ಮಗು ಕೃಷಿ ಆಗೋದು ಅಂದರೆ ಸಣ್ಣಕ್ಕಾಗ್ತಾ ಬರೋದು. ಹಾಗೆ ಮಲಗಿದಾಗ ಒಂಥರ ನಿದ್ದೆಯಲ್ಲಿ ಕನ್ವರ್ಸುವಂಥದ್ದು, ಜೊತೆಗೆ ಬೆಚ್ಚಿ ಬೀಳುವಂಥದ್ದು, ಆಮೇಲೆ ವಿಪರೀತ ಹಠ ಮಾಡೋದು, ಚಂಡಿ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ತುಂಬ ಮಗು ಚಂಡಿ ಮಾಡ್ತಾ ಇದೆ, ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಆಮೇಲೆ ಕೆಲವರಿಗೆ ಮಕ್ಕಳಿಗೆ ಮತ್ತೆ ವಾಂತಿ ಬೇದಿ ಥರ ಆಗ್ತಾ ಇರೋದು, ವಿಪರೀತ ಬಿದ್ದು ಹೋಗುವಂಥದ್ದು, ಪಾಪ ಒಂಥರ ಅಂಬೆಗಾಲಿಕ್ತಾ ಇರುತ್ತೆ ಅಥವಾ ತೆವಳ್ತಾ ಇರುತ್ತೆ, ಸಡನ್ ಆಗಿ ಬಿದ್ದು ಹೋಗೋದು ಅಥವಾ ನಡೀತಾ ಇರುತ್ತೆ, ಅಂಥ ಸಂದರ್ಭದಲ್ಲಿ ಅಪಘಾತಗಳಾಗುವಂಥದ್ದು. ಆಮೇಲೆ ಇನ್ನೊಂದೇನು ಅಂದರೆ ಏನಾದರೂ ಒಂದು ಈ ಥರ ಬಿಸಿ ಗ್ಲಾಸು ಅಥವಾ ಬಿಸಿದು ಏನೋ ಹೋಗ್ಬಿಟ್ಟು ಅದಕ್ಕೆ ಅಂದರೆ ಅಗ್ನಿಗೆ ಸಮಾನವಾಗಿರುವಂಥ ತೊಂದರೆಗಳಾಗುವಂಥ, ಅಂದರೆ ಬಿಸಿಗೆ ತಕ್ಕಂತೆ ಏನಾದರೂ ಆಗಿಬಿಡುವಂಥದ್ದು. ಆಮೇಲೆ ಪ್ರಾಣಿಗಳಿಂದ ತೊಂದರೆ ಆಗುವಂಥದ್ದು, ಅಥವಾ ಹೊಗೆಗಳಿಂದ ತೊಂದರೆ ಆಗೋದು, ಅಥವಾ ಶಸ್ತ್ರಾಸ್ತ್ರಗಳು ಅಂತ ನಾವು ಹೇಳ್ತೀವಿ, ಏನೋ ಚಾಕು ಆಗಿರ್ಬೋದು, ಚೂರಿ ಆಗಿರ್ಬೋದು, ಅಥವಾ ಬ್ಲೇಡ್ ಆಗಿರ್ಬೋದು. ನೀವು ಎಷ್ಟೋ ಜನ ನೋಡಿರ್ಬೋದು ಬ್ಲೇಡ್ಗಳಿಂದ ತೊಂದರೆ ಮಾಡ್ಕೊಳ್ಳುವಂಥದ್ದು ಅಂತ. ಅಥವಾ ಎಲ್ಲಾದರೂ ಯಾರೋ ಪೇರೆಂಟ್ಸೇ ಈಗ ಹೋಗಿರ್ತಾರೆ ಒಂದು ಪಿಕ್ನಿಕ್ ಅಂತ ಅಂದ್ಕೊಳ್ಳಿ, ಅಂಥ ಸಂದರ್ಭದಲ್ಲಿ ಒಂದು ಆ ಮಗುನ ಕರ್ಕೊಂಡು ಹೋಗಿರ್ತಾರೆ, ಇವ್ರು ಹೈಟಿಗೆ ಅಂತ ಹೋಗಿರ್ತಾರೆ, ಅಲ್ಲಿಂದ ಇವ್ರು ಇರ್ತಾರೆ, ಮಗು ಮಾತ್ರ ಬಿದ್ದು ಹೋಗಿ ಸತ್ತು ಹೋಗುವಂಥದ್ದು. ಈ ಥರ ಹಲವಾರು ಕೇಸಸ್ನ ನಾವು ನೋಡಿರ್ತೀವಿ. ಸೊ ಇದಕ್ಕೆಲ್ಲ ಕಾರಣ ಅಂತ ತಗೊಂಡಾಗ ಬಾಲಗ್ರಹಗಳ ದೋಷ ಅಂತಲೇ ಹೇಳ್ತೀವಿ. ಸೊ ಇದು ಬಂದ್ಬಿಟ್ಟು ಕಾಮನ್ ಆಗಿ ನಾವು ನೋಡುವಂಥದ್ದು, ವೀಕ್ಷಕರು ಅರ್ಥ ಮಾಡ್ಕೊಳ್ಳುವಂಥದ್ದು, ಮನೇಲಾಗುವಂಥದ್ದು. ಇನ್ನು ಅಕಾರ್ಡಿಂಗ್ ಟು ದ ಅಸ್ಟ್ರಾಲಜಿ ಅಥವಾ ನಮ್ಮಂಥವ್ರ ಹತ್ರ ನೀವು ಬಂದಾಗ ನಾವು ಯಾವ ಥರ ನೋಡ್ತೀವಿ ಅಂತಂದರೆ, ನಾನು ಹೇಳಿದೆ ನಿಮಗೆ ಬರ್ತ್ ಚಾರ್ಟ್ ನೋಡ್ತೀವಿ, ರವಿ, ಚಂದ್ರ, ಗುರು, ಶನಿ, ಆಮೇಲೆ ಆಯಸ್ಸಿಗೆ ಕಾರಕ ಬಂದು ಶನಿ, ಜೊತೆಗೆ 8ನೇ ಭಾವ, ಜೊತೆಗೆ 8ನೇ ಭಾವಾಧಿಪತಿಯನ್ನು ನಾವು ನೋಡ್ತೀವಿ, ಅಂದರೆ ಅಷ್ಟಮ ಸ್ಥಾನವನ್ನು ನಾವು ನೋಡ್ತೀವಿ ಅಂತ. ಅದಕ್ಕೆ ನಾನು ಪ್ರಶ್ನೆ ಹೇಳಿದೆ, ಪ್ರತಿ ಲಗ್ನಕ್ಕೂ ಮಾರಕ ಮತ್ತು ಬಾಧಕಗಳನ್ನು ನಮಗೆ ಗೊತ್ತಿರುತ್ತೆ ಅಂತ. ಇನ್ನೊಂದೇನು ಅಂದರೆ, ಈಗ ಯಾವುದೋ ಒಂದು ಮಗು ಹುಟ್ಟಿರುತ್ತೆ ಅಂತಲೇ ಅನ್ಕೋಬೇಕು. ಆ ಮಗುವಿನ ನಕ್ಷತ್ರ ಏನಾದರೂ ಅಂದರೆ ಒಂದು ನಕ್ಷತ್ರ ಅಂದರೆ, ಈಗ ಯಾವುದೋ ಒಂದು ಮಗು ಹುಟ್ಟಿದೆ ಅಂತ ಅಂದ್ಕೊಳ್ಳಿ, ಆ ಮಗು ಅಂದರೆ ಒಂದು ತುಲಾ ಲಗ್ನದಲ್ಲಿ ಆ ಮಗುವಿನ ಜನನ ಆಯಿತು. ಆ ಮಗುವು ಏನು ಅದು ಧನಿಷ್ಠ ನಕ್ಷತ್ರದಲ್ಲಿ ಒಂದು ಮಗು ಹುಟ್ಟಿದೆ. ಆ ನಕ್ಷತ್ರ ಹೋಗ್ಬಿಟ್ಟು ನಕ್ಷತ್ರದ ಅಧಿಪತಿ ಬಂದು ಕುಜ ಆಗ್ತಾನೆ. ಅದೇ ಕುಜ ನಿಮಗೆ 8ನೇ ಮನೆಯಲ್ಲಿ ಇತ್ತು ಅಂತ ಅಂದ್ಕೊಳ್ಳಿ. ಅಂತಹ ಸಂದರ್ಭದಲ್ಲಿ ಆ ಮಗು ಅಂದರೆ ಆ ದಶಾ ಎಷ್ಟು ವರ್ಷಗಳಿರುತ್ತೆ, ಆ ವರ್ಷಗಳೆಲ್ಲ ತೊಂದರೆಗಳಾಗ್ತಾ ಇರುತ್ತೆ ಮಗುಗೆ. ಯಾಕಂದರೆ ಈ ಥರ ಚಾರ್ಟ್ಗಳನ್ನ ನಾನು ಸಾಕಷ್ಟು ನೋಡಿದ್ದೀನಿ. ಒಂದು ಎರಡನೇದಾಗಿ ಆಗ ಜೀವಕಂಟಕ ಇರಲ್ಲ ಮಗುಗೆ. ಯಾಕೆ ಹೇಳ್ತೀವಿ ಅಂತಂದರೆ, ಅದೇ ಕುಜ ಏನಾದರೂ ಆ ಮಗುವಿನ ನಕ್ಷತ್ರಕ್ಕೆ ಮಿತ್ರ ತಾರೆಯಲ್ಲಿ ಏನಾದರೂ ಇತ್ತು ಅಂತಂದರೆ ಖಂಡಿತವಾಗ್ಲೂ, ಅಥವಾ ಪರಮ ಮಿತ್ರ ತಾರೆಯಲ್ಲಿ, ಸಾಧನಾ ತಾರೆಯಲ್ಲಿ ಏನಾದರೂ ಇದ್ದಾಗ ತೊಂದರೆಗಳು ಆಗಲ್ಲ. ಇದು ನನ್ನ ಪರ್ಸನಲ್ ಆಗಿ ನಾನು ಅನಲೈಸ್ ಮಾಡಿ ನನ್ನ ಸ್ಟಡೀಸ್ ಪ್ರಕಾರನೇ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಕುಜ 8ನೇ ಮನೆಯಲ್ಲಿ ಇದ್ರೂ ಮಾರಕ ಬಾಧಕಗಳನ್ನ ಕೊಡ್ತಾ ಇರ್ತಾನೆ, ಆದ್ರೇನು ಸಡನ್ ಆಗಿ ಮಗುಗೆ ತೊಂದರೆಗಳಾಗ್ತಾನೇ ಇರುತ್ತೆ ರಿಪೀಟೆಡ್ ಆಗಿ. ಯಾಕಂದರೆ ಅವ್ರು ಹೇಳ್ತಾ ಇದ್ರು ತೊಂದರೆಗಳಾಗ್ತಾನೇ ಇರ್ತಿತ್ತು ಈ ಮಗು ಹುಟ್ಟಿದಾಗಿಂದ ನಮಗೆ, ಬಟ್ ಯಾವುದೇ ಕಾರಣಕ್ಕೂ ಜೀವಕ್ಕೆ ಕಂಟಕ ಇಲ್ಲ. ಕಂಟಕಗಳು ಬಂದ್ರೂ ದಾಟ್ ಹೋಗ್ತಾ ಇದೆ. ಯಾಕಂದರೆ ಅಲ್ಲಿ ನಿಂತಿರುವಂತಹ ನಕ್ಷತ್ರ ಅಂದರೆ ವೃಷಭ ರಾಶಿ ರೋಹಿಣಿ ನಕ್ಷತ್ರದಲ್ಲಿ ನಿಂತಿದೆ. ಸೊ ಅದು ಒಂದು ಮಿತ್ರ ತಾರೆ ಆಗೋದ್ರಿಂದ ಈ ತೊಂದರೆಗಳು ನಿವಾರಣೆ ಆಗುತ್ತೆ. ಅದನ್ನು ನಾವು ನೋಡಬೇಕಾಗುತ್ತೆ. ಯಾಕಂದರೆ ಬರೀ ರಾಶಿಯಿಂದ ಮಾತ್ರ ಹೇಳೋದು ಅಥವಾ ಲಗ್ನದಿಂದ ಮಾತ್ರ ಹೇಳಬಾರ್ದು. ಸೊ ಅದು 3ನೇ ನಕ್ಷತ್ರ, 5ನೇ ನಕ್ಷತ್ರ, 7ನೇ ನಕ್ಷತ್ರ ಆದರೆ ನಮಗೆ ತೊಂದರೆಯೇ ಕೊಡುತ್ತೆ. 3ನೇ ನಕ್ಷತ್ರ ಅಂದಾಗ ವಿಪತ್ತಾರೆ ಆಗುತ್ತೆ, 5ನೇ ನಕ್ಷತ್ರ ಅಂದರೆ ತೊಂದರೆಗಳನ್ನ ಕೊಡುತ್ತೆ ಅಂತ, ಹಾಗೆ 7ನೇ ನಕ್ಷತ್ರ ಬಂದು ಮರಣಕ್ಕೆ ಸಮಾನವಾಗಿರುವಂಥ ಅಪಾಯವನ್ನು ಸೂಚಿಸುವಂಥದ್ದೇ. ಇದನ್ನು ನಾವು ನೋಡ್ತೀವಿ. ಸೊ ನಾನು ಇದೇ ಕ್ರಮವನ್ನೇ ಪಾಲಿಸ್ತೀನಿ. ಹಾಗೇನೇ 2, 4, 6, 8, 9ನೇ ನಕ್ಷತ್ರಗಳಲ್ಲಿ ಏನಾದರೂ ಇತ್ತು ಅಂದಾಗ ಶುಭ ಇರುತ್ತೆ, ಬಟ್ ತೊಂದರೆಗಳಾಗ್ತಾ ಇರುತ್ತೆ, ಬಟ್ ಶುಭ ಆಗಿರುತ್ತೆ. ಸೊ ಅದನ್ನು ಒಂದು ಕಡೆ ನಾವು ನೋಡ್ಕೋಬೇಕಾಗುತ್ತೆ. ಯಾಕೆಂದರೆ 3ನೇ ನಕ್ಷತ್ರ ಅಂತ ತಗೊಂಡಾಗ ನಮಗೆ ವಿಪತ್ತಾಗುತ್ತೆ ಮತ್ತು ಪ್ರತ್ಯೇಕ ಜೊತೆಗೆ ಬಂದು ತೊಂದರೆಗಳನ್ನು ಮಾಡುವಂಥದ್ದು ಅಂತ. ಸೊ ಈ ಥರ ಎಲ್ಲ ನೋಡಿಕೊಂಡು ನಾವು ಹೋಗೋದ್ರಿಂದ ಏನಾಗುತ್ತೆ ಅಂತಂದರೆ ಡೀಪಾಗಿ ಅನಲೈಸ್ ಮಾಡ್ಬೋದು. ಯಾಕಂದರೆ ದ್ರೇಕಾಣ ವೈಸನ್ನು ನಾವು ಇದರಲ್ಲಿ ಅನಲೈಸ್ ಮಾಡ್ಬೋದು ಅಂತ. ಹಾಗೇನೇ ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಕಾಮನ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ, ವೃಕ್ಷ ಸಂಧಿಯಲ್ಲಿ ಜನನ ಅಂತ ಹೇಳ್ತಾರೆ. ವೃಕ್ಷ ಸಂಧಿ ಅಂತಂದಾಗ ನಮ್ಮ 12 ಭಾವಗಳು ಅಂತ ಇದೆ. ಸೊ ನಮ್ಮ 12 ಭಾವದಲ್ಲಿ ಮೇಷ ತಗೋತೀವಿ, ಜೊತೆಗೆ
ಮೇಷದಿಂದ ಶುರುವಾಗಿ ಮೀನಕ್ಕೆ ಎಂಡ್ ಆಗುತ್ತೆ. ಅಲ್ಲಿ ಬಂದ್ಬಿಟ್ಟು ಆಶ್ಲೇಷ ನಕ್ಷತ್ರ ಕೊನೆಯ ಪಾದ ಅಂದ್ರೆ ಕೊನೆಯ ಗಳಿಗೆ ಅಂತ ನಾವು ಹೇಳ್ತೀವಿ. ಕೊನೆಯ 20 ನಿಮಿಷದಿಂದ ಮಖಾ ನಕ್ಷತ್ರ ಬರೋದು ಸಿಂಹ ರಾಶಿಲಿ, ಆಶ್ಲೇಷ ನಕ್ಷತ್ರ ಬಂದು ಕಟಕ ರಾಶಿಯಲ್ಲಿ ಬರುತ್ತೆ. ಅಲ್ಲಿ ಮಖ 1, 2, 3, 4 ಬಂದಾಗ ಅಲ್ಲೂ ಸ್ಟಾರ್ಟಿಂಗು ಮತ್ತು ಎಂಡಿಂಗು 20 ನಿಮಿಷ, ಅಂದರೆ ಸ್ಟಾರ್ಟಿಂಗು 20 ನಿಮಿಷ, ಆಮೇಲೆ ಎಂಡಿಂಗ್ 20 ನಿಮಿಷ. ಹಾಗೇನೇ ಬಂದ್ಬಿಟ್ಟು ವೃಶ್ಚಿಕ ರಾಶಿ ಬರುತ್ತೆ. ವೃಶ್ಚಿಕ ರಾಶಿಯಲ್ಲಿ ಜ್ಯೇಷ್ಠ ನಕ್ಷತ್ರ ಬರುತ್ತೆ, ಅಲ್ಲಿ 20 ನಿಮಿಷ. ಹಾಗೆ ಬಂದು ಮೂಲ ನಕ್ಷತ್ರದ 20 ನಿಮಿಷದವರೆಗೆ ಅಂತಂದರೆ ಸ್ಟಾರ್ಟಿಂಗು ಎಂಡಿಂಗು ಬಂದು ಧನಸು ರಾಶಿಯಲ್ಲಿ ಬರುತ್ತೆ. ಹಾಗೆ ರೇವತಿ ನಕ್ಷತ್ರ ಬರುವಂಥದ್ದು ಮೀನ ರಾಶಿಯಲ್ಲಿ ಬರುತ್ತೆ. ಮೀನದಲ್ಲೂ ಅಷ್ಟೇ ಸ್ಟಾರ್ಟಿಂಗು ಅಂದರೆ ಮೀನದ ಕೊನೆಯ ರೇವತಿ ಅಂತ್ಯ, ಹಾಗೇನೇ ಅಶ್ವಿನಿಯ ಆರಂಭ ಅಂತ ತಗೊಂಡಾಗ ಇದನ್ನು ನಾವು ಸಂಧಿ ಕಾಲ ಅಥವಾ ವೃಕ್ಷ ಸಂಧಿ ಅಂತ ಹೇಳ್ತೀವಿ. ಈ ಕಾಲದ ಮುಖಾಂತರ ನಾವು ವೃಕ್ಷ ಸಂಧಿಯಲ್ಲಿ ಏನಾದರೂ ಮಗು ಹುಟ್ಟಿತು ಅಂದರೆ 20 ನಿಮಿಷ ಸ್ಟಾರ್ಟು, 20 ನಿಮಿಷ ಎಂಡಿಂಗು, ಈ ಮಧ್ಯದಲ್ಲಿ ಅಂತ ನಾವು ಹೇಳ್ತೀವಿ. ಕರೆಕ್ಟಾ? ಸೊ ಅಂಥ ಸಂದರ್ಭದಲ್ಲಿ ಏನಾದರೂ ಮಗುವಿನ ಜನನ ಆಯಿತು ಅಂದಾಗ್ಲೂ ನಾವು ವಿಶೇಷವಾದಂಥ ಒಂದು ಸೂಚನೆಗಳನ್ನ ಕೊಡಬೇಕು. ಯಾರು ಆಸ್ಟ್ರಾಲಜರ್ಸ್ ಹತ್ರ ಬರ್ತಾರೆ ಅಂಥವ್ರ ಹತ್ರ ಹೇಳ್ತಾರೆ. ಈಗ ಅಕಸ್ಮಾತ್ ಗೊತ್ತೇ ಇರಲ್ಲ ಕೆಲವರಿಗೆ, ಅಂತಹ ಸಂದರ್ಭದಲ್ಲಿ ಅವರು ತೊಂದರೆಗಳನ್ನು ಅನುಭವಿಸ್ತಾರೆ ಅಂತ ಹೇಳ್ತೀವಿ. ಗುರುಜಿ ಈ ಬಗ್ಗೆ ಮತ್ತಷ್ಟು ಕೇಳ್ತೀನಿ, ಆದರೆ ಅದಕ್ಕಿಂತ ಮುಂಚೆ ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಗುರು ಪರಂಪರೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುರುಜಿ, ಇನ್ನು ಮಕ್ಕಳು ಹುಟ್ಟುವಾಗ ಕರಳು ಬಳ್ಳಿ ಕತ್ತಿಗೆ ಸುತ್ಕೊಂಡು ಹುಟ್ಟುತ್ತಾರೆ ಅಂತ ಕೇಳಿದ್ದೀನಿ ನಾನು. ಅದು ಏನನ್ನ ಸೂಚಿಸುತ್ತೆ? ಸೊ ನೋಡಿ, ಎಷ್ಟೋ ಮಕ್ಕಳು ಹುಟ್ಟಬೇಕಾದ್ರೆ ಇದೊಂದು ತಾಯಿ ಅಂತ ಅನ್ಕೊಳ್ಳಿ. ಈ ತಾಯಿ ಗರ್ಭದಿಂದ ಹೊರಗಡೆ ಬರಬೇಕಾದ್ರೆ ತಲೆ ಬರಬೇಕು, ಇಲ್ಲಾಂದರೆ ಕೆಲವು ಸಂದರ್ಭದಲ್ಲಿ ಕೈ ಬರುತ್ತೆ, ಕೆಲವು ಸಂದರ್ಭದಲ್ಲಿ ಕಾಲು ಬರುತ್ತೆ. ಯಾಕಂದರೆ ಇದಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡೆಲಿವರೀಸ್ ಅಂತಲೇ ಹೇಳ್ತೀವಿ. ಕೆಲವು ಸಂದರ್ಭದಲ್ಲಿ ನಾವು ಫಾರ್ಸೆಪ್ಸ್ ಹಾಕಿ ತೆಗೆಯುವಂಥದ್ದು, ನಾರ್ಮಲ್ ಡೆಲಿವರಿಗಳು ಬರುವಂಥದ್ದು. ಸೊ ಕೆಲವೊಂದೊಂದು ಸಂದರ್ಭದಲ್ಲಿ ಈ ತಲೆ ಬರುವಂಥ ಸಂದರ್ಭದಲ್ಲಿ ಕಾರ್ಡ್ ರೌಂಡ್ ದ ನೆಕ್ ಅಂತ ಹೇಳ್ತೀವಿ. ಇಲ್ಲದಿದ್ದರೆ ನಾವು ನಮ್ಮದೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನು ಮಗು ರುಂಡಮಾಲೆ ಹಾಕೊಂಡು ಬರೋದು ಅಂತ ಕಾಮನ್ ಆಗಿ ಎಲ್ಲ ಹಳ್ಳಿ ಕಡೆ ಮಾಮೂಲಿ ಜನಗಳು ಮಾತಾಡೋದಂತು. ಅಂದರೆ ಕಾರ್ಡ್ ರೌಂಡ್ ದ ನೆಕ್ ಅಂತ ಹಿಂಗೆ ಕುತ್ತಿಗೆಗೆ ಒಂದು ಮಾಲೆ ಥರ ಹಾಕೊಂಡು ಬಂದಂತೆ ತಾಯಿಯ ಒಂದು ಪ್ಲಾಸೆಂಟದಿಂದ ಬರುವಂಥದ್ದು. ಅದು ತಾಯಿ ಮತ್ತು ಮಗುವಿನ ನಡುವೆ ಒಂದು ಪ್ಲಾಸೆಂಟ ಅಂತ ನಾವೇನು ಹೇಳ್ತೀವಿ, ಕಸ ಅಂತ ಹೇಳ್ತಾರೆ. ಸೊ ಅದನ್ನು ಸುತ್ತಕೊಂಡು ಬರುವಂಥದ್ದು ಇದೆ. ಸೊ ಇಂಥ ಸಂದರ್ಭದಲ್ಲಿ ಕೆಲವು ನಕ್ಷತ್ರಗಳು ಅಂತ ಅಂದರೆ ಇದು ಬ್ಯೂಟಿಫುಲ್ ಸಬ್ಜೆಕ್ಟು, ತುಂಬ ವಿಷಯಗಳಿರುತ್ತೆ, ಬರೀ ನನಗೆ 20 ನಿಮಿಷದಲ್ಲಿ ಹೇಳೋಕ್ಕಾಗಲ್ಲ. ಸೊ ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂದರೆ ಆ ಥರ ಹುಟ್ಟುವಂಥ ಮಕ್ಕಳಿಗೆ ಕೆಲವರಿಗೆ ತೊಂದರೆ ಆಗುತ್ತೆ. ನೀವು ಕೇಳ್ಬೋದು, ಸೋದರ ಮಾವನಿಗೆ ತೊಂದರೆ ಆಗುತ್ತೆ, ಅತ್ತೆಗೆ ತೊಂದರೆ ಆಗುತ್ತೆ, ಆ ಥರ ಎಲ್ಲ ಹೇಳ್ತಾರೆ. ಅದು ಯಾವ ಸಂದರ್ಭದಲ್ಲಿ ಜನನಾಗಿದೆ, ಯಾವ ನಕ್ಷತ್ರದಲ್ಲಿ ಜನನಾಗಿದೆ, ಅದಕ್ಕೆ ಟೈಮ್ ಎಲ್ಲ ಕರೆಕ್ಟಾಗಿ ಇಟ್ಕೋಬೇಕು. ಆ ಥರ ಯಾರಿಗಾದರೂ ಮಾಲೆ ಹಾಕ್ಕೊಂಡು ಸುತ್ತಿರೋ ಮಕ್ಕಳು ಹುಟ್ಟಿದೆ ಅಂತಂದಾಗ ನೀವೇನು ಮಾಡಬೇಕು ಅಂದರೆ ನಾಳವೇಷ್ಟನ ಶಾಂತಿ ಅಂತ ಹೇಳ್ತಾರೆ. ಸೊ ಅದನ್ನು ನಾವು ಮಾಡಿಸ್ಬೇಕಾಗುತ್ತೆ. ಇಲ್ಲದಿದ್ದರೆ ಅಂತಹ ಮಕ್ಕಳು ಏನಾಗುತ್ತೆ ಅಂದರೆ ಸದ್ಯೋ ಮರಣ ಯೋಗ ಅಂತ ಹೇಳ್ತಾರೆ. ಅಂದರೆ 1 ವರ್ಷದೊಳಗಡೆ ಮರಣ ಆಗುವಂಥದ್ದು ಅಂತ ಹೇಳ್ತಾರೆ. ಯಾಕಂದರೆ ನಮ್ಮ ರಿಲೇಟಿವ್ ಒಬ್ಬರದು ಅದೇ ಥರನೇ ಆಯಿತು. ಸೊ ಅಂದರೆ ಈ ಥರ ಕಾರ್ಡ್ ರೌಂಡ್ ನೆಕ್ ಹುಟ್ಟಿದ ಮಗುನೇ ಸೊ ಆ ಥರ ಡೆತ್ ಆಗಿಬಿಡುವಂಥದ್ದು. ಯಾಕಂದರೆ ಅಂತಹ ಸಂದರ್ಭದಲ್ಲಿ ಕೆಲವು ಪರಿಹಾರಗಳು ಅಂತ ಹೇಳ್ತೇವೆ. ಯಾಕಂದರೆ ನಕ್ಷತ್ರ ಶಾಂತಿ ಪರಿಹಾರನೂ ಇರುತ್ತೆ, ಬಾಲಗ್ರಹದು ಅಂತಲೂ ಇರುತ್ತೆ, ನಾಳವೇಷ್ಟನ ಅಂತ ಇರುತ್ತೆ, ಸುಮಾರು ಪರಿಹಾರಗಳು ಇರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ನೀವು ಪರಿಹಾರವನ್ನು ಮಾಡ್ಕೋಬೇಕಾಗುತ್ತೆ ಅಂತ. ಇನ್ನೊಂದೇನು ಅಂದರೆ ಈ ಬಾಲಗ್ರಹ ಅಂತ ಬಂದಾಗ ಇಲ್ಲಿ ನಾವು ಕುಜನನ ನೋಡ್ತೀವಿ. ಯಾಕೆ ಅಂತಂದರೆ ಸಡನ್ ಆಗಿ ನಾ ಹೇಳಿದ ಅಷ್ಟಮ ಸ್ಥಾನವನ್ನು ನಾವು ನೋಡಬೇಕು ಅಂತ, ಅಂದರೆ ಅಪಮೃತ್ಯುವಿಗೆ ಕುಜನನ್ನು ಸ್ಪೆಸಿಫಿಕ್ ಆಗಿ ನೋಡಬೇಕು ಅಂತ. ಅಕಸ್ಮಾತ್ ಇಂಥ ಒಂದು ಗ್ರಹ ಆಗಿರುವಂಥ ಕುಜ ಏನಾದರೂ ನಿಮಗೆ ಅಗ್ನಿ ರಾಶಿಯಲ್ಲಿ ಇತ್ತು ಅಂದರೆ ಅಗ್ನಿಯಿಂದ ತೊಂದರೆ ಆಗುತ್ತೆ ಅಂತ ಆ ಮಗುಗೆ. ಎರಡನೇದಾಗಿ ಜಲರಾಶಿ ಅಂತ ನಾವು 12 ಭಾವಗಳಲ್ಲಿ ಹೇಳುವಂಥದ್ದು. ಜಲರಾಶಿಯಲ್ಲಿ ಇತ್ತು ಅಂತಂದರೆ ಕುಜ ಜಲದಿಂದ ತೊಂದರೆ ಆಗೋದು ಅಂತ, ಅಥವಾ ಪೃಥ್ವಿ ರಾಶಿಯಲ್ಲಿ ಇತ್ತು ಅಂತಂದರೆ ಮೇಲಿಂದ ಬೀಳುವಂಥದ್ದು, ಅಥವಾ ಯಾರೋ ಬಂದು ಇವರಿಗೆ ಹೊಡೆದೋಗೋದು, ಹಲ್ಲೆಗಳು ಮಾಡುವಂಥದ್ದು. ಸೊ ಈ ಥರ ಇರುತ್ತೆ. ಅಥವಾ ವಾಯು ರಾಶಿಯಲ್ಲಿ ಇತ್ತು ಅಂತಂದರೆ ಗ್ಯಾಸು ತಪ್ಪಿದರೆ ಹೊಗೆಗೆ ಸಂಬಂಧಪಟ್ಟಿರುವಂತಹ ಒಂದು ಕಡೆಯಿಂದ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನು ನಾವು ತುಂಬ, ಯಾಕಂದರೆ ನಾನು ಇದನ್ನು ಈ ಥರ ಬಂದಿರುವಂಥ ಕೇಸಸ್ನ ನಾನು ಸ್ವಲ್ಪ ಜಾಸ್ತಿ ಸ್ಟಡೀಸ್ ಮಾಡಿ ಸೊ ಅದರ ಮೇಲೇ ನಾನು ಪರಿಹಾರ ಮಾಡ್ತೀವಿ. ಇನ್ನೊಂದೇನು ಅಂದರೆ ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳ ಪ್ರಕಾರ ಒಂದು ಗ್ರಹಗಳು ಅಂದರೆ ಏನು ಹೇಳ್ತಾರೆ ಅಂತಂದರೆ ಅವರು ಪ್ರತಿಯೊಂದು ಗ್ರಹಗಳಿಗೆ ಒಂದೊಂದು ರಾಶಿಯಲ್ಲಿ ಇದ್ದರೆ ಈ ಥರ ಫಲ ಅಂತಲೇ ಹೇಳ್ತಾರೆ. ಜೊತೆಗೆ ಅದು ನಿಂತಹ ನಕ್ಷತ್ರಗಳನ್ನ ನೋಡಿಕೊಂಡು ಗುರುಗಳು ಫಲ ಹೇಳಿದ್ದಾರೆ. ಸೊ ಹಾಗಾಗಿ ಯಾರಾದರೂ ಈ ಥರ ವಿದ್ಯೆಯನ್ನು ಕಲಿಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ನೇರವಾಗಿ ಬಂದು ನನ್ನ ಕ್ಲಾಸಿಗೆ ಬರ್ಬೋದು ಅಂತ ಹೇಳ್ತೀನಿ.
ಗುರುಜಿ, ಬಾಲಗ್ರಹ ದೋಷಗಳಿಗೆ ಪರಿಹಾರ ಏನು? ಸೊ ಬಾಲಗ್ರಹ ದೋಷಗಳಿಗೆ ಪರಿಹಾರ ಅಂತಂದಾಗ ನೋಡಿ, ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಂದ್ರೆ ಬಾಲಗ್ರಹ ಶಾಂತಿ ಅಂತ ನಾವು ಹೇಳ್ತೀವಿ. ಪ್ರತಿ ವರ್ಷ ಹುಟ್ಟಿದ ದಿನ ಬರುತ್ತೆ ನೋಡಿ, ಈ ಮಗು 1 ವರ್ಷ ಆಯಿತು ಅಂತ ಅನ್ಕೊಳ್ಳಿ, 0 to 4 ಅಂತ ಹೇಳ್ತೀವಿ. ಇನ್ನು 4ನೇ, ಈಗ 1 ವರ್ಷ ತುಂಬಿದ ಮೇಲೆ 2ನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಅನ್ಕೊಳ್ಳಿ, ಅಂತಹ ಸಂದರ್ಭದಲ್ಲಿ ಆ ದಿನನೇ ಅದಕ್ಕೆ ಬಾಲಗ್ರಹ ಶಾಂತಿಯ ಒಂದು ಹೋಮವನ್ನು ಮಾಡಿಸ್ಬೇಕಾಗುತ್ತೆ ಅಂತ. ಇನ್ನೊಂದು 2ನೇದು ಏನು ಅಂದರೆ, ಬಾಲಗ್ರಹ ಹೋಮವನ್ನು ಮಾಡೋಕ್ಕಿಂತ ಮುಂಚೆ ಕೆಲವೆಲ್ಲ ಪ್ರೊಸೀಜರ್ಸ್ ಇರುತ್ತೆ. ಆ ಪ್ರೊಸೀಜರ್ಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಹಾಗೇನೇ ಈ ಮಗು ಒಂದು 0 ಮಂತ್ ಅಂದರೆ ಹುಟ್ಟಿ 1 ತಿಂಗಳು ಆಗಿಲ್ಲ, ಇನ್ನು 0 ಮಂತ್ ಅಂತಲೇ ಅಂದ್ಕೊಳ್ಳಿ. 1 ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳು ಅಂತ ಹೇಳ್ತೀವಿ. ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಪ್ರತಿ ತಿಂಗಳು ಒಂದೊಂದು ಗ್ರಹಗಳ ಒಂದೊಂದು ಏನು ಕನೆಕ್ಟಿವಿಟಿ ಇರುತ್ತೆ ಈ ಮಗುವಿನ ಮೇಲೆ. ಯಾಕಂದರೆ ಅದು ಫಾಸ್ಟ್ ಬರ್ತಲ್ಲಿ ಏನು ಕರ್ಮ ಮಾಡಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ, ತಾಯಿ ಕರ್ಮ ಏನು ಮಾಡಿರುತ್ತೆ ಗೊತ್ತಿಲ್ಲ, ತಂದೆ ಕರ್ಮ ಏನು ಮಾಡಿದ್ದಾರೆ ಗೊತ್ತಿಲ್ಲ. ಹಾಗೇನೇ ಅನುವಂಶೀಯ ಕರ್ಮಗಳು ಅಂತ ನಾವು ಬರುತ್ತೆ. ಸೊ ಅನುವಂಶೀಯ ಕರ್ಮಗಳು ಅಂತ ನಮಗೆ ಏನು ಅಂತ ಗೊತ್ತಿಲ್ಲ. ಅಂತಹ ಸಂದರ್ಭದಲ್ಲಿ ಕೆಲವೆಲ್ಲ ಸೂಕ್ತವಾದ ಪರಿಹಾರಗಳನ್ನು ನಾವು ಮಾಡಿಕೊಳ್ಳೇಬೇಕು. ಹಾಗೆ ಬಾಲಗ್ರಹ ಯಂತ್ರದಿಂದ ಮಂತ್ರಿಸಿ ನಾವು ಕೊಡ್ತೀವಿ. ಸೊ ಆ ಮಂತ್ರಗಳಿಂದ ತಗೊಂಡು ಆ ಥರ ಕಟ್ಕೊಂಡು, ಅಥವಾ ಮಗುವಿಗೆ ಕುತ್ತಿಗೆಗಾಗಿರ್ಬೋದು, ಕೈಗಾಗಿರ್ಬೋದು, ಸೊಂಟಕ್ಕಾಗಿರ್ಬೋದು, ಈ ಥರ ಕಟ್ಕೊಂಡು ಸೊ ಆ ಥರ ಆಸ್ಪತ್ರೆಯಿಂದನೂ ತಗೋಬೇಕು, ಅಥವಾ ನಾವು ಹೇಳ್ತೀವಿ ಮಣಿ ಮಂತ್ರ ಔಷಧಿಗಳ ಮುಖಾಂತರವನ್ನು ಪರಿಹಾರ ಮಾಡ್ಕೋಬೇಕು. ಜೊತೆಗೆ ಇದು ಸಾತ್ವಿಕವಾದ ರೀತಿಯಲ್ಲಿ ಮಾಡುವಂಥ ಒಂದು ಮಂತ್ರಗಳಾಗಿರ್ಬೋದು ಅಥವಾ ಒಂದು ಯಂತ್ರಗಳನ್ನಾಗಲಿ ಸಾತ್ವಿಕ ರೀತಿಯಲ್ಲೇ ನಾವು ಮಾಡಿಕೊಡುವಂಥದ್ದು ಅಂತ. ಇನ್ನೂ ಕೇಳ್ಬೋದು, ಮೇಡಮ್ ಇದಕ್ಕೇನಾದರೂ ನೀವು ಬಾಲಗ್ರಹ ದೋಷ ಬರೋಕ್ಕೆ ಬೇರೆ ಅದರ್ ಕಾರಣಗಳೇನಾದರೂ ಇರ್ಬೋದಾ ಅಂತ. ವಂಶದಲ್ಲಿ ಯಾರಾದರೂ ಅಪಮೃತ್ಯು ಆಗಿದ್ರೆ, ಅಥವಾ ನಮ್ಮ ಪೂರ್ವಿಕರಲ್ಲಿ ಏನಾದರೂ ವೈಮನಸ್ಸು ನಡೆದಿದ್ದು ಅವರು ಏನಾದರೂ ನಮ್ಮನ್ನು ಬಿಟ್ಟು ಹೋಗಿದ್ರೆ, ಅಥವಾ ದ್ವೇಷಗಳಿರ್ಬೋದು, ಅಸೂಯೆಗಳಿರ್ಬೋದು, ವಂಚನೆಗಳಿರ್ಬೋದು. ಸೊ ಈ ಥರ ಎಲ್ಲ ಹಲವಾರು ಕಾರಣಗಳಿರುತ್ತೆ. ಹಾಗಾಗಿ ಅದನ್ನು ನಾವು ನೋಡ್ಕೋಬೇಕಾಗುತ್ತೆ. ಕೆಲವೊಂದೊಂದು ಸಂದರ್ಭದಲ್ಲಿ ಒಂದು ಮಂತ್ರ ಇರುತ್ತೆ. ಆ ಮಂತ್ರವನ್ನು ಬೇಕಾದರೆ ನಾನು ಹೇಳ್ತೀನಿ, TV ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀವಿ. ಯಾರಾದರೂ ಬಂದು ಬರೋಕ್ಕಾಗದೇ ಇದ್ದರೂ ಆ ಮಂತ್ರವನ್ನು ನೀವು ಚಾಂಟ್ ಮಾಡೋದ್ರಿಂದ ಇದೇನೂ ತೊಂದರೆ ಆಗಲ್ಲ. ನಿಮ್ಮ ಮಗು ಏನಾದರೂ ಬಾಲಗ್ರಹ ದೋಷದಿಂದ ತೊಂದರೆ ಅನುಭವಿಸ್ತಾ ಇದ್ದರೆ ಸೊ ಖಂಡಿತವಾಗ್ಲೂ ನೀವು ಆ ಮಂತ್ರವನ್ನು ಚಾಂಟ್ ಮಾಡ್ಬೋದು. ಎಗೇನ್ ಬಂದುಬಿಟ್ಟು ಮಾಂತ್ರಿಕರು ಯಾರಾದರೂ ನಿಮಗೆ ಆ ಮಗುವಿಗೆ ಏನಾದರೂ ಬಾಲಗ್ರಹ ಇದ್ದೂನು ಆ ಮಗು ಸಾಯುವಂಗೆ ಏನಾದರೂ ಮಾಂತ್ರಿಕರು ಏನಾದರೂ ಕಟ್ಟು ಹಾಕಿದರೆ, ಅಂದರೆ ಇದೊಂದು ಮಗು ಅಂತ ಅಂದ್ಕೊಳ್ಳಿ, ಈಗ ಗೊತ್ತಾಯಿತು ಯಾರ್ದೋ ಆಸ್ತಿಗೆ ಒಂದು ಗಂಡು ಮಗು ಹುಟ್ಟಿದೆ ಅಂತ. ಅಂಥ ಸಂದರ್ಭದಲ್ಲಿ ಏನಾದರೂ ಮಗು ಹುಟ್ಟಿರೋಂಥ ಸಂದರ್ಭದಲ್ಲಿ ಮಾಂತ್ರಿಕರು ಬಾಧೆ ಮಾಡಿದಾಗ ಈ ಮಂತ್ರಗಳನ್ನ ಹೇಳೋದ್ರಿಂದ ಮಾಂತ್ರಿಕ ಕಟ್ಟು ಸಮೇತ ಬಿಟ್ಟು ಹೋಗುತ್ತೆ ಅಂತ ಒಂದು ಕಡೆ ಹೇಳಿರ್ತಾರೆ. ಸೊ ಹಾಗಾಗಿ ಯಾರಾದರೂ ಮಗು ಒಂದು ಏನಾದರೂ ಬಾಲಗ್ರಹ ದೋಷದಿಂದ ಏನಾದರೂ ನರಳ್ತಾ ಇತ್ತು ಅಂತಂದರೆ ಸೊ ಖಂಡಿತವಾಗ್ಲೂ 12 ವರ್ಷದ ಒಳಗಡೆ ಆ ಥರ ಮಕ್ಕಳಿಗೆ ನಾನು ಹೇಳಿದೆ ಈಗ ಯಾವ್ಯಾವ ತೊಂದರೆಗಳಾಗುತ್ತೆ ಅಂತ ಹೇಳ್ಕೊಂಡು, ಆ ತೊಂದರೆಗಳೇನಾದರೂ ಕಾಣಿಸ್ಕೋತಾ ಇತ್ತು, ಎಲ್ಲ ವೈದ್ಯಕೀಯ ಪರೀಕ್ಷೆಗಳು ನಾರ್ಮಲ್ ಇತ್ತು. ಯಾಕಂದರೆ ಕೆಲವು ಸತಿ ಮಗುಗೆ ಹಾಲು ಕುಡಿತಾ ಇರುತ್ತೆ, ತುಂಬ ಬೇದಿ ಹಸಿರು ಕಲರ್ ಹೋಗ್ತಾ ಇರುತ್ತೆ, ಕೆಟ್ಟು ವಾಸನೆ ಇರುತ್ತೆ. ಅವರು ನಾನು ಕಣ್ಣಾರೆ ನೋಡಿರೋಂಥ ಕೇಸಸ್ಸು. ಯಾಕಂದರೆ ಮೈಕ್ರೋಸ್ಕೋಪಿ, ಸ್ಟೂಲ್ ಮೈಕ್ರೋಸ್ಕೋಪಿ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು ಎಲ್ಲ ಕೊಡ್ತಾರೆ, ಎಲ್ಲನೂ ನಾರ್ಮಲ್ ಇರುತ್ತೆ. ಯಾಕಂದರೆ ಆಗ ದಶನಾಥ ಅಥವಾ ಭುಕ್ತಿನಾಥ ಏನಾದರೂ 6, 8, 12ರಲ್ಲಿದ್ದು ಬಾಲಗ್ರಹ ದೋಷಗಳು ಏನಾದರೂ ಇತ್ತು ಅಂತಂದಂಥ ಸಂದರ್ಭದಲ್ಲಿ ಇವೆಲ್ಲವನ್ನೂ ನಡೀತದೆ. ಈ ಥರ ಯಾರಾದರೂ ಮಕ್ಕಳು ತೊಂದರೆಯಿಂದ ಅನುಭವಿಸ್ತಾ ಇದ್ದರೆ ಇವತ್ತಿನ ಪರಿಹಾರ ಏನು ಅಂತಂದರೆ, ನಾನಿರೋ ತನಕನೂ ದಯವಿಟ್ಟು ಅರ್ಥ ಮಾಡ್ಕೋಬೇಕು ವೀಕ್ಷಕರೇ, ನಾನಿರೋ ತನಕನೂ ನನಗೆ ಎಷ್ಟೇ ವಯಸ್ಸಾಗಿದ್ರೂ ಯಾರು ಬಾಲಗ್ರಹ ಅಂತ ತೊಂದರೆಯಿಂದ ಬರ್ತಾರೋ ಆ ಮಕ್ಕಳಿಗೆ ನಾನು ನನ್ನ ಕೈಲಾಗಿದ್ದು ಫ್ರೀಯಾಗಿ ಕನ್ಸಲ್ಟೇಷನ್ ಆಗಿರ್ಬೋದು, ಅಥವಾ ಯಂತ್ರಗಳಾಗಿರ್ಬೋದು, ಮಂತ್ರಗಳಾಗಿರ್ಬೋದು, ಏನು ನಾವೊಂದು ಏನೋ ಮಾಡ್ತೀವಿ ಮಕ್ಕಳು ಬಂದಾಗ ಅವರಿಗೆ ಒಳ್ಳೆಯದಾಗಲಿ ಅಂತ ನನ್ನ ಗುರುವಿನ ಒಂದು ಅನುಗ್ರಹದ ಮೇಲೆ. ಸೊ ಯಾರಾದರೂ ಆ ಥರ ಇತ್ತು ಅಂತಂದರೆ ಖಂಡಿತವಾಗ್ಲೂ ನೇರವಾಗಿ ಕರ್ಕೊಂಬರ್ಬೋದು, 1 ರೂಪಾಯಿನೂ ನಾನು ಚಾರ್ಜ್ ಮಾಡಲ್ಲ ಅಂತ ಇವತ್ತು ಈ ಬಾಲಗ್ರಹದ ಒಂದು ಪರಿಹಾರ ಕೊಡ್ತಾ ಇದ್ದೀನಿ. ಧನ್ಯವಾದ ಗುರುಜಿ, ಸಾಕಷ್ಟು ಮಾಹಿತಿಗಳನ್ನು ಹೇಳ್ಕೊಟ್ಟಿದ್ದಕ್ಕೆ ಬಾಲಗ್ರಹದ ಬಗ್ಗೆ. ಸಾಕಷ್ಟು ಮಾಹಿತಿ ಇಲ್ಲ, ಇದು ತಗೊಂಡ್ರೆ ಒಂದು 4-5 ಅವರ್ಸ್ ಮಾತಾಡ್ಬೋದು, ಆದರೂ ಸಿಗುವ ಸಣ್ಣ ಸಮಯದಲ್ಲಿ ಹೇಳಿದ್ದೀನಿ ಅಂತ ಹೇಳ್ತೀನಿ. ಹಾಗೆ ನಾನೆಲ್ಲ ಪ್ರೀತಿಯ ವೀಕ್ಷಕರಿಗೆ ವಂದಿಸ್ತೀನಿ. ನಮಸ್ತೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಗುರು ಪರಂಪರೆ. ಮತ್ತೊಂದು ಹೊಸ ವಿಷಯದೊಂದಿಗೆ ನಾಳೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಶ್ರೀ ವಿಜಯ ನ್ಯೂಸ್ 24 ಕನ್ನಡ ವಾಹಿನಿ, ಇದು ನಂಬಿಕೆಯ ಪ್ರತಿಬಿಂಬ.